ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ನಿಮ್ಮ ನೆಚ್ಚಿನ ಸಿಂಹಧ್ವಜ ಚಾನೆಲ್ 10,000 ಸಬ್ಸ್ಕ್ರೈಬರ್ಸ್ ಪಡೆದುಕೊಳ್ಳೋದಕ್ಕೆ ತುಂಬ ಸಮೀಪದಲ್ಲಿದೆ. ಜ್ಯೋತಿಷ್ಯದ ಮೇಲೆ ಆಸಕ್ತಿ ಇರೋ ಪ್ರತಿ ವೀಕ್ಷಕ ಬಂಧುಗಳು ಕೂಡ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ನೆಚ್ಚಿನ ಈ ಚಾನಲ್ ಮೊದಲ ಮೈಲಿಗಲ್ಲು ತಲುಪೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬುಧನ ಬಗ್ಗೆ ಹಾಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಬುಧ ಇದ್ರೆ ಏನು ಫಲ ಅನ್ನೋದನ್ನ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಬುಧ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ ಸಾಮಾನ್ಯವಾಗಿ 14 ದಿನಗಳಿಂದ 1 ತಿಂಗಳವರೆಗೆ ಸಮಯವನ್ನು ತೆಗೆದುಕೋತಾನೆ. ಬುಧನ ಚಲನೆಯನ್ನು ನಿಖರವಾಗಿ ಇಂತಿಷ್ಟೇ ದಿನ ಅಂತ ಸೂರ್ಯ ಚಂದ್ರರ ಹಾಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿಗೆ ಅತಿ ಸಮೀಪದಲ್ಲಿ ಈ ಬುಧ ಇರುವ ಕಾರಣ ಉಳಿದ ಎಲ್ಲ ಗ್ರಹಗಳಿಗಿಂತ ಹೆಚ್ಚು ಕಾಲ ವಕ್ರಿಯಾಗೋದು ಬುಧನ ಚಲನೆಯ ವೇಗದ ವ್ಯತ್ಯಾಸಕ್ಕೆ ಕಾರಣ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಬುಧನನ್ನು ಯುವರಾಜ ಗ್ರಹ ಅಂತ ಕರೆಯಲಾಗುತ್ತೆ. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಬುಧನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು. ಇನ್ನು ಬುಧನ ಸ್ವಂತ ಮನೆ ಮಿಥುನ ಮತ್ತು ಕನ್ಯಾ. ಬುಧನ ಉಚ್ಚ ರಾಶಿ ಕೂಡ ಕನ್ಯಾನೇ, ನೀಚ ರಾಶಿ ಮೀನ. ತನ್ನದೇ ಸ್ವಂತ ರಾಶಿಯಲ್ಲಿ ಉಚ್ಚ ಆಗುವಂಥ ಏಕೈಕ ಗ್ರಹ ಬುಧ. ಆಶ್ಲೇಷ, ಜ್ಯೇಷ್ಠ, ರೇವತಿ ಇದು ಬುಧನ ನಕ್ಷತ್ರಗಳು. ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ, ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಹಾಗೂ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರ ಬರುತ್ತೆ. ಹಾಗೆ ಬುಧನ ಬಗ್ಗೆ ಸ್ವಲ್ಪ ರಫ್ ಆಗಿ ಒಂದು ಮಾತು ತಿಳಿದುಕೋಬೇಕು ಅಂದರೆ ಬುಧ ಸಹಜವಾಗಿ ಶುಭ ಗ್ರಹನೇ. ಆದರೆ ಈ ಬುಧ ಗ್ರಹದ ವ್ಯಕ್ತಿತ್ವ ಹೇಗಂದರೆ ಶುಭ ಗ್ರಹಗಳ ಜೊತೆ ಅಥವಾ ಏಕಾಂಗಿಯಾಗಿ ಬುಧ ಇದ್ದರೆ ಬುಧ ಶುಭನಾಗಿರ್ತಾನೆ. ಅದೇ ರೀತಿ ಪಾಪಗ್ರಹಗಳ ಜೊತೆ ಬುಧನ ಸಂಬಂಧ ಇದ್ದರೆ ಬುಧ ಕೂಡ ಸ್ವಲ್ಪ ಮಟ್ಟಿಗೆ ಅನಾನುಕೂಲವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬೋದು. ಸೂರ್ಯನ ಜೊತೆ ಬುಧನ ಸಂಬಂಧ ಹಾಗೆ ಶುಕ್ರನ ಜೊತೆ ಬುಧನ ಸಂಬಂಧ ಒಳ್ಳೆಯದು ಅಂತ ಹಲವು ಸಮಯಗಳಲ್ಲಿ ಶಾಸ್ತ್ರವೇ ಪರಿಗಣಿಸುತ್ತೆ. ಇನ್ನು ಬುಧನ ಕಾರಕತ್ವಗಳನ್ನು ನೋಡೋದಾದರೆ ಬುಧ ಬುದ್ಧಿಗೆ ಕಾರಕ. ಬುದ್ಧಿವಂತಿಕೆ, ಆಲೋಚನಾ ಶಕ್ತಿ, ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ, ಕುತೂಹಲ, ಕಲಿಯುವಿಕೆಯ ಮೇಲಿನ ಆಸಕ್ತಿ, ಅತ್ಯದ್ಭುತವಾಗಿರುವಂಥ ಮಾತುಗಾರಿಕೆ, ವ್ಯಂಗ್ಯ, ವಿಡಂಬನೆ, ಹಾಸ್ಯಪ್ರಿಯತೆ ಪ್ರತಿಯೊಂದಕ್ಕೂ ಕೂಡ ಬುಧನೇ ಕಾರಕರಾಗ್ತಾನೆ. ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂಥ ಮನಸ್ಸು, ತಂತ್ರ ಕುತಂತ್ರಗಳು ಕೂಡ ಬುಧನ ಕಾರಕತ್ವಗಳೇ ಆಗಿದೆ. ವಿದ್ಯೆ, ವ್ಯಾಕರಣ, ಬಹುಭಾಷಾ ಜ್ಞಾನ, ಬರವಣಿಗೆ, ಕತೆ, ಕಾವ್ಯ, ಸಾಹಿತ್ಯ ರಚನೆಗಳಿಗೆ ಮುಖ್ಯ ಕಾರಕ ಈ ಬುಧ ಕೂಡ ಹೌದು. ಗಣಿತ, ಲೆಕ್ಕಾಚಾರ, ವಾಣಿಜ್ಯ ವಿಷಯಗಳಿಗೆ, ಸಂಗೀತ, ನಾಟ್ಯ, ನಾಟಕ, ನಟನೆಗಳಿಗೆ, ವಿಜ್ಞಾನ ಸಂಶೋಧನೆಗಳಿಗೆ, ವ್ಯಾಪಾರ, ಮಾರುಕಟ್ಟೆ, ಕಮಿಷನ್ ವ್ಯವಹಾರಗಳಿಗೆ, ಲೆಕ್ಕಪತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳು, ಹಣಕಾಸು ವಿಷಯಗಳಿಗೆ ಬುಧ ಕಾರಕನಾಗ್ತಾನೆ. ಮಾತುಗಾರರು, ವ್ಯಾಪಾರಿಗಳು, ವಕೀಲರು, ಉಪನ್ಯಾಸಕರು, ಅಧ್ಯಾಪಕರು, ಪತ್ರಿಕೋದ್ಯಮಿಗಳು, ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು, ಜಾಹೀರಾತು ತಯಾರಕರು, ಲೇಖಕರು, ನರಕ್ಕೆ ಸಂಬಂಧಿಸಿದಂಥ ಅಥವಾ ಚರ್ಮಕ್ಕೆ ಸಂಬಂಧಿಸಿದಂಥ ವೈದ್ಯರು ಮುಂತಾದ ಕ್ಷೇತ್ರಗಳು ಕೂಡ ಬುಧನಿಗೆ ಸಂಬಂಧಿಸಿದಂತಹ ಕಾರ್ಯಕ್ಷೇತ್ರಗಳಾಗಿದೆ. ಮಿತ್ರರು, ಸಹೋದರ ಸಹೋದರಿಯರು, ಸಂಬಂಧಿಕರು, ಸೋದರ ಮಾವ, ಗುರು ಶಿಷ್ಯ ಸಂಬಂಧ, ರಾಜದೂತರು, ಮಧ್ಯವರ್ತಿಗಳು, ವ್ಯಾಪಾರಿ ಒಪ್ಪಂದಗಳಲ್ಲಿ ಭಾಗವಹಿಸುವವರು, ಶಾಲೆ, ಗ್ರಂಥಾಲಯಗಳು, ಹಸಿರು ಗಿಡ ಮರ ಬಳ್ಳಿಗಳು, ಹಸಿರು ಆಭರಣಗಳು, ಹಸಿರು ಪಕ್ಷಿಗಳು ಇವೆಲ್ಲಕ್ಕೂ ಕೂಡ ಬುಧನೇ ಕಾರಕತ್ವವನ್ನು ವಹಿಸ್ತಾರೆ. ಇನ್ನು ಮೇಷದಿಂದ ಮೀನದವರೆಗೆ ಬುಧ ಯಾವ ರೀತಿಯ ಫಲ ನೀಡ್ತಾನೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಬುಧ ಇದ್ದರೆ ಸಹಜ ರಾಶಿ ಕುಂಡಲಿಯ ಮೊದಲ ರಾಶಿ ಈ ಮೇಷರಾಶಿ. ಈ ರಾಶಿಯ ಅಧಿಪತಿ ಕುಜ. ಬುಧನಿಗೆ ಇದು ಶತ್ರುಸ್ಥಾನ. ಒಂದು ವೇಳೆ ಈ ರಾಶಿ ನಿಮ್ಮ ಲಗ್ನದಿಂದ ಕೇಂದ್ರ ಸ್ಥಾನವಾಗಿ ಬುಧ ಸೂರ್ಯನೊಂದಿಗೆ ಈ ಮನೆಯಲ್ಲಿದ್ದರೆ ಅದು ಬುಧಾದಿತ್ಯ ಯೋಗವಾಗಿ ಶುಭ ಫಲಿತಾಂಶವನ್ನು ಕೊಡುತ್ತೆ. ಆದರೆ ಕೇವಲ ಬುಧ ಒಂದೇ ಈ ಮನೆಯಲ್ಲಿ ಮಿಶ್ರಮ ಫಲವನ್ನೇ ಕೊಡ್ತಾನೆ. ಈ ರಾಶಿಯಲ್ಲಿ ಬುಧ ತೀಕ್ಷ್ಣ ಬುದ್ಧಿಯನ್ನು ಕೊಟ್ಟರೂ ಕಡಿಮೆ ಸಹನೆಯನ್ನು ಕೂಡ ಕೊಡ್ತಾನೆ. ಮಾತಿನಲ್ಲಿ ನೇರತೆ ಹೆಚ್ಚಾಗಿರುತ್ತೆ. ಇದರಿಂದ ಕೆಲವೊಮ್ಮೆ ಜಗಳ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ತಾಂತ್ರಿಕ ಜ್ಞಾನ, ಇಂಜಿನಿಯರಿಂಗ್, ಯಂತ್ರೋಪಕರಣ, ಯುದ್ಧತಂತ್ರ, ಕಾನೂನು ವ್ಯವಹಾರದಲ್ಲಿ ಉತ್ತಮ ಫಲ,
ವ್ಯವಹಾರ ವ್ಯಾಪಾರಗಳಲ್ಲಿ ಉತ್ತಮ ಫಲ, ಆದರೆ ಗಡಿಬಿಡಿ ಸ್ವಭಾವದಿಂದ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರಬಹುದು. ಆತ್ಮವಿಶ್ವಾಸ, ಸ್ಪರ್ಧಾತ್ಮಕ ಗುಣ, ನಾಯಕತ್ವ ಸ್ವಭಾವ ಇರುತ್ತೆ. ಆದರೆ ಚಂಚಲ ಮನಸ್ಥಿತಿ, ಶೀಘ್ರ ಕೋಪ, ವಾದ ವಿವಾದಗಳು ಇರುತ್ತೆ. ಸ್ವಂತ ಬುದ್ಧಿ, ವ್ಯಾಪಾರ ವ್ಯವಹಾರ ಅಥವಾ ತಾಂತ್ರಿಕ ಕ್ಷೇತ್ರದಿಂದ ಹಣ ಸಂಪಾದನೆ, ನರಮಂಡಲ ಅಥವಾ ಚರ್ಮ ಸಂಬಂಧಿ ಸಮಸ್ಯೆಗಳು ಇರಬಹುದಾದ ಸಾಧ್ಯತೆ ಇರುತ್ತೆ. ಬುಧನ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಅದ್ಭುತ ಫಲಿತಾಂಶವನ್ನು ಈ ಮನೆಯಲ್ಲಿ ಕೊಡ್ತಾನೆ. ಉತ್ತಮ ವಿದ್ಯಾವಂತಿಕೆ, ಪಾಂಡಿತ್ಯವನ್ನು ಕೂಡ ಕೊಡ್ತಾನೆ. ಹಾಗೆ ವೃಷಭ ರಾಶಿಯಲ್ಲಿ ಬುಧ ಇದ್ರೆ, ಬುಧ ಶುಕ್ರ ಇಬ್ಬರು ಕೂಡ ಸ್ನೇಹಿತರು. ಈ ರಾಶಿಯಲ್ಲಿ ಬುಧ ಶುಭ ಫಲಿತಾಂಶವನ್ನೇ ಕೊಡ್ತಾನೆ. ಸೌಮ್ಯವಾದ ಮಧುರವಾದ ಮಾತು, ಸ್ಥಿರ ಬುದ್ಧಿ, ಬುದ್ಧಿವಂತಿಕೆ, ಸಂಗೀತ, ಕಲೆ, ಕಾವ್ಯ, ಸಾಹಿತ್ಯಗಳಲ್ಲಿ ವಿಪರೀತ ಆಸಕ್ತಿ, ತಮ್ಮ ಮಾತಿನ ಮೂಲಕ ಒಬ್ಬರನ್ನ ಸುಲಭವಾಗಿ ಮನವೊಲಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಲೆಕ್ಕಾಚಾರ, ಬ್ಯಾಂಕಿಂಗ್, ಹಣಕಾಸು ಕ್ಷೇತ್ರಗಳು, ಮೀಡಿಯಾ, ಸಿನಿಮಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ. ನಿಯಮಿತವಾಗಿ ಹಣ ಖರ್ಚು ಮಾಡ್ತಾರೆ. ಉತ್ತಮ ಸ್ನೇಹಿತರನ್ನು ಹೊಂದಿರ್ತಾರೆ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಅಧಿಕ ಭೋಗಾಸಕ್ತಿ ಕೂಡ ಇವರಿಗಿರುತ್ತೆ. ಅದರಿಂದ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಇನ್ನು ಮಿಥುನ ರಾಶಿಯಲ್ಲಿ ಬುಧ ಇದ್ದರೆ, ಇದು ಬುಧನದ್ದೇ ರಾಶಿ. ಬುಧ ತನ್ನದೇ ರಾಶಿಯಲ್ಲಿರೋದ್ರಿಂದ ಅತ್ಯಂತ ಬಲಶಾಲಿಯಾಗಿರ್ತಾನೆ. ತೀಕ್ಷ್ಣವಾದ ಬುದ್ಧಿ, ಆಲೋಚನಾ ಸಾಮರ್ಥ್ಯ, ಅದ್ಭುತ ಕಮ್ಯುನಿಕೇಷನ್ ಸ್ಕಿಲ್, ಜನಾಕರ್ಷಣೆಯನ್ನು ಹೊಂದಿರ್ತಾರೆ. ಪ್ರತಿ ವಿಷಯದ ಮೇಲೂ ಆಸಕ್ತಿ, ಕುತೂಹಲ, ತಿಳುವಳಿಕೆ ಇರುತ್ತೆ. ಉತ್ತಮ ಬರಹಗಾರರಾಗಿರುವಂಥ ಸಾಧ್ಯತೆ ಇರುತ್ತೆ. ಆರಾಮಾಗಿ 2-3 ಭಾಷೆಯನ್ನು ಮಾತಾಡುವಂಥ ಶಕ್ತಿ ಇವರಿಗಿರುತ್ತೆ. ಸಾಹಿತ್ಯದಲ್ಲಿ ಆಸಕ್ತಿ, ಗಣಿತ, ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಪತ್ರಿಕೋದ್ಯಮ, ಮಾಧ್ಯಮಗಳು, ಕಾನೂನು ಕ್ಷೇತ್ರ, ಅಧ್ಯಾಪಕರು ಆಗಿರಬಹುದು. ಇವರದ್ದು ಬಹುಮುಖ ಪ್ರತಿಭೆ. ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಉತ್ತಮ ಸಂಪಾದನೆ, ಉತ್ತಮ ಸ್ನೇಹಿತರು, ಉತ್ತಮ ಸಂಗಾತಿಯನ್ನು ಕೂಡ ಹೊಂದಿರ್ತಾರೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಬುಧ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬುಧ ಚಂದ್ರರು ಶತ್ರುಗಳು. ಈ ರಾಶಿಯಲ್ಲಿ ಬುಧ ಒಂಟಿಯಾಗಿದ್ದರೆ ಮಿಶ್ರಮ ಫಲವನ್ನೇ ಕೊಡ್ತಾನೆ. ಈ ರಾಶಿಯಲ್ಲಿ ಬುಧ ಇರುವಂತಹ ಜಾತಕರು ಭಾವನೆಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮಾತಿನಲ್ಲಿ ಲಾಜಿಕ್ಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಭಾವನೆಗಳಿಗೆ ಕೊಡ್ತಾರೆ. ನಿರ್ಧಾರಗಳಲ್ಲಿ ಗೊಂದಲ, ಸೆನ್ಸಿಟಿವ್ ಮನಸ್ಸನ್ನು ಹೊಂದಿರ್ತಾರೆ. ಮನೋವಿಜ್ಞಾನ, ಸಾಹಿತ್ಯ, ಕಾವ್ಯಗಳಲ್ಲಿ ಆಸಕ್ತಿ, ಕತೆ ಹೇಳುವ ಸಾಮರ್ಥ್ಯ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರ್ತಾರೆ. ಅತಿಯಾದ ಭಾವನೆಗಳ ತಾಕಲಾಟದಿಂದ ಯಾವಾಗಲೂ ಗೊಂದಲದಲ್ಲಿರುವಂಥ ಸಾಧ್ಯತೆ ಇರುತ್ತೆ. ಮನೋವಿಜ್ಞಾನಿಗಳು, ಕವಿಗಳು, ಉತ್ತಮ ಬರಹಗಾರರು ಆಗಬಹುದು. ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಅತಿಯಾದ ಚಿಂತೆಯನ್ನು ಹೊಂದಿರುವಂಥ ಸಾಧ್ಯತೆ ಇವು ಕೂಡ ಇರಬಹುದು. ಇನ್ನು ಸಿಂಹರಾಶಿಯಲ್ಲಿ ಬುಧ. ಬುಧನಿಗೆ ಸೂರ್ಯ ಸ್ನೇಹಿತ. ಈ ರಾಶಿ ಬುಧನಿಗೆ ಸಾಮಾನ್ಯವಾಗಿ ಒಳ್ಳೆ ಫಲವನ್ನೇ ಕೊಡುತ್ತೆ. ಬುದ್ಧಿವಂತಿಕೆ, ಉತ್ತಮ ಮಾತುಗಾರಿಕೆ, ಹಾಗೆ ಮಾತಿನಲ್ಲಿ ಸ್ವಲ್ಪ ಅಧಿಕಾರಯುತ ಶೈಲಿ ಅಥವಾ ಕಾನ್ಫಿಡೆಂಟ್ ಆಗಿರೋದ್ರಿಂದ ಮಾತುಗಳು ಚೆನ್ನಾಗಿರುತ್ತೆ. ಯಾರನ್ನು ಬೇಕಾದರೂ ಕನ್ವಿನ್ಸ್ ಮಾಡುವಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ. ಚರ್ಚೆಗಳು, ವಾದ ವಿವಾದಗಳು, ರಾಜಕೀಯ ಕ್ಷೇತ್ರಗಳು, ನಾಯಕತ್ವ ಇವೆಲ್ಲ ಇವರಿಗೆ ಅತಿ ಸುಲಭ. ಕಾನೂನು ಕ್ಷೇತ್ರ, ಶಿಕ್ಷಣ, ಮ್ಯಾನೇಜ್ಮೆಂಟ್, ಮೀಡಿಯಾ ಸಂಸ್ಥೆಗಳು ಇವೆಲ್ಲ ಇವರ ಆಸಕ್ತಿಯ ಕ್ಷೇತ್ರಗಳು. ಆಡಳಿತ, ಸರ್ಕಾರಿ ಸೇವೆ, ಉಪನ್ಯಾಸಕತ್ವ ಒಳ್ಳೆಯ ಫಲವನ್ನು ಕೊಡುತ್ತೆ. ಸಮಾಜದಲ್ಲಿ ಗೌರವ, ಉತ್ತಮ ಸಂಪಾದನೆ ಕೂಡ ಇರುತ್ತೆ. ವಿಪರೀತ ಆತ್ಮವಿಶ್ವಾಸ, ಗರ್ವ ಅಂತ ಅನ್ನಿಸಿಕೊಳ್ಳದ ಹಾಗೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯಲ್ಲಿ ಬುಧ. ಇದು ಬುಧನ ಸ್ವಂತ ರಾಶಿ, ಜೊತೆಗೆ ಬುಧನಿಗೆ ಇದೇ ಉಚ್ಚ ರಾಶಿ. ಬುಧನ ಪ್ರತೀಕಾರಕತ್ವಗಳು ಕೂಡ ಈ ರಾಶಿಯಲ್ಲಿ ಅತ್ಯದ್ಭುತವಾಗಿರುತ್ತೆ. ಅಪಾರ ಮೇಧಾಶಕ್ತಿ, ವಿಶ್ಲೇಷಣಾ ವಿಮರ್ಶಾತ್ಮಕ ಶಕ್ತಿ, ಹಣಕಾಸು, ವ್ಯಾಪಾರ ವ್ಯವಹಾರ, ವಾಣಿಜ್ಯ, ಲೆಕ್ಕಾಚಾರಗಳಲ್ಲಿ ಪರಿಣಿತಿ, ಶೀಘ್ರ ಕಲಿಕೆ, ಶೀಘ್ರ ಗ್ರಹಿಕೆ, ಬಹುಭಾಷಾ ಪಾಂಡಿತ್ಯ, ಗಣಿತ, ವಿಜ್ಞಾನ ವಿದ್ಯೆಗಳಲ್ಲಿ ಅತ್ಯದ್ಭುತ ಸಾಮರ್ಥ್ಯ, ಸ್ಪಷ್ಟ, ಸರಳ, ತಾರ್ಕಿಕ ವಿಚಾರದಿಂದ ಕೂಡಿದ ಮಾತು, ಬರವಣಿಗೆ, ಭಾಷಣ, ಹಾಸ್ಯ ಪ್ರವೃತ್ತಿಯಿಂದ ಕೂಡಿದಂತಹ ವ್ಯಕ್ತಿತ್ವ, ವೈದ್ಯಕೀಯ, ಲೆಕ್ಕಶಾಸ್ತ್ರ, ಸಂಶೋಧನೆ, ಕಾನೂನು, ಇಂಜಿನಿಯರಿಂಗ್, ಬೋಧನೆ, ತಂತ್ರಜ್ಞಾನ ಮುಂತಾದ ವಿಷಯಗಳಲ್ಲಿ ಪರಿಣಿತಿ, ಉತ್ತಮ ವೃತ್ತಿ, ವ್ಯಾಪಾರ, ಸರ್ಕಾರಿ ಉದ್ಯೋಗ ಸಾಧ್ಯತೆ, ಬ್ಯಾಂಕ್ ಅಕೌಂಟಿಂಗ್, ಆಡಿಟಿಂಗ್ ಮುಂತಾದ ಕ್ಷೇತ್ರ ಅನುಕೂಲ. ಚತುರರು, ಜಾಣ್ಮೆ ಉಳ್ಳವರು, ಪ್ರಾಕ್ಟಿಕಲ್ ಆಗಿರುವವರು ಆಗಿರ್ತಾರೆ. ಸ್ವಲ್ಪ ಕಠಿಣ ಸ್ವಭಾವ, ಕೆಲಸದಲ್ಲಿ ಚುರುಕು,
ಉತ್ತಮ ಕುಟುಂಬ ಸಂಬಂಧದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಹೊಂದಿರ್ತಾರೆ. ಉತ್ತಮ ವಿದ್ಯಾವಂತರಾಗಿರುವಂತಹ ಸಾಧ್ಯತೆ, ಜನರಿಂದ ಗೌರವ ಮರ್ಯಾದೆ ನಿಶ್ಚಿತವಾಗಿ ಸಿಗುತ್ತೆ. ಹಾಗೆ ತುಲಾ ರಾಶಿಯಲ್ಲಿ ಬುಧ ಇದ್ರೆ, ಬುಧ ಶುಕ್ರರು ಮಿತ್ರರು. ಈ ರಾಶಿ ಬುಧನಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಮೃದುವಾದ, ಆಕರ್ಷಕವಾದ, ಹಿತವಾದ ಮಾತುಗಳನ್ನು ಜನರನ್ನ ಆಕರ್ಷಿಸುವ ಹಾಗೆ ಮಾತಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕೇಳಲು ಹಿತವಾಗಿರುವುದರ ಜೊತೆ ಹಾಸ್ಯವೂ ಸೇರಿ ಇನ್ನಷ್ಟು ಕೇಳಬೇಕು ಅನ್ನುವಂತಹ ಬಯಕೆಯನ್ನ ಉಂಟು ಮಾಡುವಷ್ಟು ಸುಂದರವಾಗಿ ಮಾತಾಡೋ ಕಲೆ ಇವರಿಗೆ ಸಿದ್ಧಿಸಿರುತ್ತೆ. ಮಾತಿನಲ್ಲಿ ಲಾಜಿಕ್ ಕೂಡ ಬೇಕು, ಆಕರ್ಷಣೆ ಕೂಡ ಬೇಕು. ಎರಡನ್ನ ಸರಿತೂಗಿಸುವಂತಹ ಗುಣ ಇವರಿಗಿರುತ್ತೆ. ಕಲೆ, ಸಾಹಿತ್ಯ, ಸಂಗೀತ, ಬರವಣಿಗೆ ಅನುಕೂಲವಾಗಿರುತ್ತೆ. ಮನೋರಂಜನಾ ಕ್ಷೇತ್ರಗಳು ಹೆಚ್ಚು ಆಸಕ್ತಿ, ಅನುಕೂಲವನ್ನು ಕೊಡುತ್ತೆ. ಇವರು ವಿಲಾಸ ಪ್ರಿಯರು, ಹೆಚ್ಚಿನ ಸ್ನೇಹಿತರನ್ನ ಹೊಂದಿರುವವರು ಆಗಿರ್ತಾರೆ. ಉತ್ತಮ ಸಂಪಾದನೆ, ಬುದ್ಧಿವಂತ ಸಂಗಾತಿಯನ್ನ ಹೊಂದಿರೋರು, ಸಂಪ್ರದಾಯ, ದೈವ ಭಕ್ತಿ ಎಲ್ಲ ಇವರಿಗೆ ಆಸಕ್ತಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಒಟ್ಟಾರೆಯಾಗಿ ಈ ರಾಶಿಯ ಬುಧ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬುಧ ಇದ್ರೆ, ಸಹಜ ರಾಶಿ ಕುಂಡಲಿಯಲ್ಲಿ ಇದು 8ನೇ ರಾಶಿ, ಕುಜನ ಮನೆ. ಆಗಲೇ ಹೇಳಿದ ಹಾಗೆ ಇದು ಬುಧನಿಗೆ ಶತ್ರುವಿನ ಮನೆ. ತನಿಖಾ ಮನೋಭಾವ, ಸಂಶಯ ಬುದ್ಧಿ, ಎಲ್ಲರನ್ನ ಅನುಮಾನದಿಂದ ನೋಡಿ ಪರೀಕ್ಷಿಸಿ ನಂತರ ನಂಬುವಂತಹ ಬುದ್ಧಿ. ಮಾತಿನಲ್ಲಿ ಅಂತರಾರ್ಥ ಬೇರೆನೇ ಇರುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ಮಾತಿಗೆ ಇನ್ನೊಂದು ಗೂಢಾರ್ಥ ಇರುವಂತೆ ಮಾತಾಡೋ ಸ್ವಭಾವವನ್ನು ಇವರು ಹೊಂದಿರೋ ಸಾಧ್ಯತೆ ಇರುತ್ತೆ. ಅತ್ಯಂತ ಕುತೂಹಲ ಸ್ವಭಾವ, ರಹಸ್ಯ ಶಾಸ್ತ್ರಗಳು, ಜ್ಯೋತಿಷ್ಯ, ಮಂತ್ರತಂತ್ರಗಳು, ತನಿಖಾ ಕ್ಷೇತ್ರ, ಮನೋವಿಜ್ಞಾನ, ರಹಸ್ಯ ಸಂಶೋಧನೆಗಳಲ್ಲಿ ಆಸಕ್ತಿ, ಶಸ್ತ್ರಚಿಕಿತ್ಸೆಯನ್ನ ನಿರ್ವಹಿಸೋ ಸರ್ಜನ್ಗಳು, ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಸ್ಪೈಗಳು ಆಗಿರುವಂತಹ ಸಾಧ್ಯತೆ, ಹಣಕಾಸಿನಲ್ಲಿ ಏರಿಳಿತ, ಕುಟುಂಬದಲ್ಲಿ ಅಥವಾ ಕುಟುಂಬದ ಜೊತೆ ಸ್ವಲ್ಪ ಮನಸ್ತಾಪ ಹೊಂದಿರೋ ಸಾಧ್ಯತೆ, ರಹಸ್ಯ ಆದಾಯ ಅಥವಾ ನಷ್ಟವನ್ನು ಹೊಂದಿರೋ ಸಾಧ್ಯತೆ ಇವೆಲ್ಲ ಇರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಗಮನ ವಹಿಸಬೇಕು. ಧನಸ್ಸು ರಾಶಿಯಲ್ಲಿ ಬುಧ ಮತ್ತೆ ಗುರು ಇಬ್ಬರೂ ಕೂಡ ಮಿತ್ರರಲ್ಲ. ಬುಧ ಈ ರಾಶಿಯಲ್ಲಿ ಮಿಶ್ರಮ ಫಲವನ್ನು ಕೊಡ್ತಾನೆ. ಇವರದ್ದು ವಿಶಿಷ್ಟ ಸ್ವಭಾವ, ಮಾತಿನಲ್ಲಿ ಧಾರ್ಮಿಕತೆ ಎದ್ದು ಕಾಣುತ್ತೆ. ಅತಿಯಾದ ತರ್ಕ, ಅತಿಯಾದ ವಾದ ಸ್ವಭಾವ, ತಮ್ಮ ಜ್ಞಾನದ ಬಗ್ಗೆ ತಾವೇ ಅಭಿಮಾನವನ್ನು ಹೊಂದಿದ್ದು ತಾನು ಹೇಳಿದ್ದು ಮಾತ್ರನೇ ಸರಿ ಅನ್ನುವಂಥ ಸ್ವಭಾವವನ್ನು ಹೊಂದಿರಬಹುದು. ಸಾಮಾನ್ಯವಾಗಿ ಬುಧ ಈ ರಾಶಿಯಲ್ಲಿದ್ದಾಗ ವಿದ್ಯೆಯಲ್ಲಿ ಸ್ವಲ್ಪ ಏರಿಳಿತಗಳು ಕಾಣಿಸ್ಕೊಳ್ಬಹುದು. ಯಾಕಂದರೆ ಬುಧನ ಸಾಮಾನ್ಯ ಸ್ವಭಾವ ವಿಶ್ಲೇಷಣೆಗೆ ಒಳಪಡಿಸುವಂಥದ್ದು, ಗುರುವಿನ ಸ್ವಭಾವ ವಿಶಾಲವಾದ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು. ಹೀಗಾಗಿ ಇವೆರಡು ಗ್ರಹಗಳ ಸ್ವಭಾವದ ಕಾರಣ ಅಸಮತೋಲನ ಉಂಟಾಗಬಹುದು. ಪ್ರಯಾಣವನ್ನು ಇಷ್ಟಪಡ್ತಾರೆ. ವಿದೇಶಿ ಭಾಷೆಯನ್ನು ಕಲಿಯೋ ಸಾಧ್ಯತೆ, ಶಿಕ್ಷಕರು, ಉಪನ್ಯಾಸಕರು, ಧಾರ್ಮಿಕ ಗುರುಗಳು, ಜ್ಯೋತಿಷ್ಯರು, ಕಾನೂನು ಸಲಹೆಗಾರರು, ಲೇಖಕರು ಆಗಿರುವಂತಹ ಸಾಧ್ಯತೆ, ಉತ್ತಮ ಹಣಕಾಸು ಸ್ಥಿತಿ, ಸಮಾಜದಲ್ಲಿ ಗೌರವ ಇವೆಲ್ಲ ಇರುತ್ತೆ. ಹಾಗೆ ಮಕರ ರಾಶಿಯಲ್ಲಿ ಬುಧ ಇದ್ರೆ, ಮಕರ ರಾಶಿಯ ಅಧಿಪತಿ ಶನಿ. ಬುಧ ಈ ರಾಶಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ರಾಶಿಯಲ್ಲಿ ಬುಧ ಇರೋ ಜಾತಕರು ಗಂಭೀರ ಸ್ವಭಾವದವರು, ಯೋಚಿಸಿ ಮಾತನಾಡೋರು, ಆದರೆ ನೇರವಾಗಿ ಮಾತಾಡೋರು ಆಗಿರ್ತಾರೆ. ಕಠಿಣ ಪರಿಶ್ರಮದಿಂದ ಜ್ಞಾನ ಸಂಪಾದನೆ, ತಂತ್ರಜ್ಞಾನ, ಕಟ್ಟಡ ನಿರ್ಮಾಣ ಕ್ಷೇತ್ರ, ಕಾನೂನು ಕ್ಷೇತ್ರ, ವ್ಯಾಪಾರ ವ್ಯವಹಾರಗಳು, ಫೈನಾನ್ಸ್ನಂತಹ ಕ್ಷೇತ್ರಗಳಲ್ಲಿ ಆಸಕ್ತಿ ಮತ್ತು ಅನುಕೂಲ ಇರುತ್ತೆ. ಯಾವುದೇ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆರಂಭದಲ್ಲಿ ನಿಧಾನವಾಗಿ ಆದರೂ ಕೂಡ ನಂತರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾರೆ. ಹಣಕಾಸಿನ ವಿಷಯದಲ್ಲಿ ತುಂಬ ಅಚ್ಚುಕಟ್ಟು, ಶ್ರಮದಿಂದಲೇ ಸಂಪಾದನೆ, ಕೌಟುಂಬಿಕ ಜವಾಬ್ದಾರಿ ಕೂಡ ಹೆಚ್ಚು ಇವರ ಮೇಲಿರುತ್ತೆ. ಸಂಬಂಧಗಳಲ್ಲಿ ನಂಬಿಕೆ, ಸ್ಥಿರತೆ ಇವೆಲ್ಲ ಹೆಚ್ಚು. ಶಿಸ್ತಿನ ವ್ಯಕ್ತಿಗಳು ಅಂತ ಹೇಳ್ಬೋದು. ಕುಂಭರಾಶಿಯಲ್ಲಿ ಬುಧ ಇದ್ರೆ, ಇದು ಕೂಡ ಬುಧನಿಗೆ ಮಿತ್ರ ರಾಶಿ, ಸಹಜ ರಾಶಿ ಚಕ್ರದಲ್ಲಿ 11ನೆಯ ರಾಶಿ, ಲಾಭ ರಾಶಿ. ಈ ರಾಶಿಯಲ್ಲಿ ಬುಧ ಇದ್ದವರು ವಿಶಾಲವಾದ ಚಿಂತನೆಯನ್ನು ಹೊಂದಿರುವವರು, ಸೇವಾ ಮನೋಭಾವ ರೂಢಿಸಿಕೊಂಡವರು ಆಗಿರ್ತಾರೆ. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಸಮಾಜಶಾಸ್ತ್ರ, ಜ್ಯೋತಿಷ್ಯ, ಹೊಸ ಆವಿಷ್ಕಾರಗಳು ಇವೆಲ್ಲ ಇವರ ಆಸಕ್ತಿಯ ಕ್ಷೇತ್ರಗಳು. ಬುದ್ಧಿವಂತರು, ಶಿಸ್ತುಪ್ರಿಯರು, ಸ್ನೇಹಜೀವಿಗಳು, ಸಮಾಜದ ಪರವಾಗಿ ಧ್ವನಿ ಎತ್ತುವವರು, ಕಲ್ಪನಾಶೀಲರು, ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವವರು ಆಗಿರ್ತಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮೂಲಕ ಧನ ಲಾಭವನ್ನು ಹೊಂದ್ತಾರೆ. ರಾಜಕಾರಣದಲ್ಲಿ ಕೂಡ ಆಸಕ್ತಿ, ಪ್ರಗತಿಯನ್ನು ಹೊಂದಿರ್ತಾರೆ. ಇನ್ನು ಕೊನೆಯದಾಗಿ ಮೀನರಾಶಿಯಲ್ಲಿ ಬುಧ ಇದ್ರೆ, ಇದು ಗುರುವಿನ ಮನೆ, ಬುಧನಿಗೆ ನೀಚ ರಾಶಿ.
ಬುಧ ನೀಚನಾಗಿದ್ದರೆ ನೀಚಭಂಗ ಆಗಿದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೋಡಬೇಕು. ನೀಚಭಂಗ ಆದಲ್ಲಿ ಕೆಟ್ಟ ಫಲಿತಾಂಶಗಳು ಕಡಿಮೆಯಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೀಚಭಂಗ ಅನ್ನೋ ವಿಷಯದ ಮೇಲೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಮೆಂಟ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದನ್ನು ಕೂಡ ಈ ವಿಡಿಯೋ ಮುಗಿದ ಮೇಲೆ ನೋಡಬಹುದು. ಮೀನರಾಶಿಯಲ್ಲಿ ಬುಧ ಇದ್ದರೆ ಮಾತು ಒಂದೇ ರೀತಿ ಇರೋದಿಲ್ಲ, ಗೊಂದಲಮಯವಾಗಿರುತ್ತೆ. ಬಾಯಲ್ಲಿ ಮಾತು ನಿಲ್ಲಲ್ಲ ಅಂತಾರಲ್ಲ, ಬಾಯಲ್ಲಿ ಮಾತು ನಿಲ್ಲಲ್ಲ ಅಂತ ಹೇಳಿರೋದನ್ನು ನೀವು ಕೇಳಿರಬಹುದು. ಗುಟ್ಟು ಹೇಳಿದರೆ ಅದನ್ನು ಇವರು ಕಾಪಾಡಿಕೊಳ್ಳೋದು ಕಷ್ಟ ಅಂತ ಹೇಳ್ಬೋದು. ಗಣಿತ, ವಿಜ್ಞಾನ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಅತಿಯಾದ ಪ್ರಯತ್ನಗಳು ಬೇಕು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅವಶ್ಯಕ, ಯಾಕಂದರೆ ಸಂಪಾದನೆಗಿಂತ ಖರ್ಚು ಜಾಸ್ತಿ ಇರುತ್ತೆ. ಧ್ಯಾನ, ಮಂತ್ರತಂತ್ರ, ತತ್ವಶಾಸ್ತ್ರಗಳಲ್ಲಿ ಒಳ್ಳೆಯ ಫಲ. ಧಾರ್ಮಿಕವಾಗಿ ಶುಭವಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಏರಿಳಿತ ಇರುತ್ತೆ. ಹೆಚ್ಚಾಗಿ ಬೇರೆಯವರ ಮಾತನ್ನು ಕೇಳ್ತಾರೆ, ಅದರಿಂದ ಒಳ್ಳೆಯದೂ ಆಗ್ಬೋದು, ಕೆಟ್ಟದ್ದು ಕೂಡ ಆಗಬಹುದು. ದುಷ್ಟರ ಸಹವಾಸವನ್ನು ಮಾಡದೇ ಇದ್ದರೆ ಚೆನ್ನಾಗಿರ್ತಾರೆ. ವೈಯಕ್ತಿಕ ನಿರ್ಧಾರಗಳಲ್ಲಿ ಗೊಂದಲವನ್ನು ಹೊಂದಿರ್ತಾರೆ. ಆರೋಗ್ಯದಲ್ಲಿ ಎಚ್ಚರಿಕೆ ಅವಶ್ಯಕ. ಸ್ನೇಹಿತರೆ ಗಮನಿಸಿ, ಇದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ ಮಾಹಿತಿಗಳು ಮಾತ್ರ. ಜ್ಯೋತಿಷ್ಯ ಕಲಿಕೆಗಾಗಿ ಮಾತ್ರ ಇದನ್ನು ಪರಿಗಣಿಸಬೇಕು. ಎಲ್ಲರ ಜಾತಕದಲ್ಲಿ ಇದೇ ರೀತಿ ಇರುತ್ತೆ ಅನ್ನೋ ನಿರ್ಧಾರ ಖಂಡಿತ ಸರಿಯಲ್ಲ. ಯಾವುದೇ ವ್ಯಕ್ತಿಯ ಗುಣ, ಸ್ವಭಾವ ಅಥವಾ ಜಾತಕ ಫಲ ನೋಡೋದಕ್ಕೆ ಕೇವಲ ಆತನ ಸಂಪೂರ್ಣ ಜಾತಕವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿರಂತರ ಜ್ಯೋತಿಷ್ಯ ಕಲಿಕೆಗಾಗಿ ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸೋ ಸಲುವಾಗಿ ನನ್ನನ್ನು ಕೂಡ ಸಂಪರ್ಕ ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಬಹುದು. ಒಬ್ಬರ ಜಾತಕ ವಿಶ್ಲೇಷಣೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಹಾಗೆ ವಾಟ್ಸಪ್ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ನನ್ನ ಜೊತೆ ನೇರವಾಗಿ ಫೋನ್ ಕಾಲ್ ಮೂಲಕ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.